ಹಿಂದಿ ಪರೀಕ್ಷೆಗೆ ಅಂಕ ಕೊಡುವಂತೆ ಕೋರ್ಟ್ ಸೂಚನೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತಹ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಶಿಕ್ಷಣವನ್ನೇ ಅರ್ಥ ಮಾಡಿಕೊಳ್ಳದ ಸರ್ಕಾರ ಇದು. ಮಕ್ಕಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತಿದೆ. ಏನು ಮಾಡಿದ್ರೂ ಜಯಿಸಿಕೊಳ್ಳಬಹುದು ಎಂಬ ಮನಸ್ಥಿತಿಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ. ಪ್ರತಿದಿನವೂ ಸಮಸ್ಯೆ ಗೊಂದಲ. ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯುತವಾಗಿ ನಡೆದುಕೊಂಡು ವಿದ್ಯಾರ್ಥಿಗಳ ಹಿತ ಕಾಪಾಡಲಿ ಎಂದರು. ಈ ಶಿಕ್ಷಣನೇ ಅರ್ಥ ಮಾಡಿಕೊಳ್ಳದಂತ ಸರ್ಕಾರ ಇದು. ಮಕ್ಕಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಬಾರಿ ಅಲ್ಲ, ಇದು ಹಲವಾರು ಬಾರಿ ಒಟ್ಟಾರೆ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ. ಅವರ ನಿರ್ಧಾರಗಳು ಬಹಳ ಹಗುರವಾಗಿ ತಗೊಂಡು ಮನ ಬಂದಂತೆ ಏಜ್ ರಿಲ್ಯಾಕ್ಸೇಷನ್, ಮನ ಬಂದಂತೆ ನಾಟ್ ಫಾರ್ ಎಕ್ಸಾಮ್ ಅಥವಾ ಗ್ರೇಡಿಂಗು, ಮಾರ್ಕಿಂಗು, ಏನ್ ಬೇಕೋ ಮಾಡ್ತಾರೆ. ಏನ್ ಬೇಕಾದ್ರು ಯಾವ ರೀತಿ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಹೇಗ್ ಬೇಕಾದ್ರೂ ಮುಂದಕ್ಕೆ ಸಾಗ್ಬೋದು, ಏನ್ ಮಾಡ್ರು ನಾವು ಜಯಿಸ್ಕೋಬಹುದು ಅನ್ನೋಂಥ ಮನಸ್ಥಿತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ. ಹಾಗಾಗಿ ಪ್ರತಿನಿತ್ಯ ಸಮಸ್ಯೆ. ಇವ್ರು ನೋಡಿದ್ರೆ ಭಯ ಪಡಬೇಕು. ಯಾವ ಕಾಲೇಜ್ ನಡೀತಾ ಇದ್ದಾರೆ, ಪಾಠಗಳು ಕೊಡ್ತಿದ್ರೆ ಅದಕ್ಕೆ ಸಮಸ್ಯೆ, ಇಲ್ಲಿ ನೋಡ್ರೆ ಸಮಸ್ಯೆ. ಯಾವ ನೀತಿಯಲ್ಲಿ ಓದಬೇಕು ಮಕ್ಕಳು, ಯಾವ ಪಾಲಿಸಿನೇ ಇಲ್ದಂಗೆ ಮಾಡಿಟ್ಟಿದ್ದಾರೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿನೂ ಫಾಲೋ ಮಾಡ್ತಿಲ್ಲ, SCPನೂ ಫಾಲೋ ಮಾಡಲ್ಲ. ಅಥವಾ ಈ ಪರೀಕ್ಷೆಗಳನ್ನು ಸಮಸ್ಯೆಗಳನ್ನು ನಿರ್ಧಾರ ಮಾಡಿ ಬಾರಿ ಕೋರ್ಟಿಗೆ ಹೋಗೋದು, ಕೋರ್ಟಿಂದ ಇಲ್ಲಿಗೆ ಬರೋದು. ಇವ್ರಿಗೆ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಈ ಸಮಸ್ಯೆಯನ್ನ ನಿರ್ಮಾಣ ಮಾಡಿ ಗೊಂದಲ ನಿರ್ಮಾಣ ಮಾಡ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಂಡು ವಿದ್ಯಾರ್ಥಿಗಳ ನೆರವಿಗೆ ಬನ್ನಿ, ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡಿ ಅಂತ ಮತ್ತೊಮ್ಮೆ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಮತ್ತು ನೀವು ತಗೊಂಡಿರುವಂಥ ಪ್ರತಿಯೊಂದು ನಿರ್ಧಾರವನ್ನು ಖಂಡಿಸ್ತೇನೆ.